ಸಹಕಾರ ಇಲಾಖೆಯಲ್ಲಿ ನನ್ನ ಅಧೀನದಲ್ಲಿ ಇರಲಿಲ್ಲ. ಬಟ್ ಆದರೂ ಕೂಡ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ತಾರತಮ್ಯ ಸರಿಪಡಿಸುವಂತ ರಂಗನಾಥ್ ಸರ್, ರಂಗನಾಥ್ ನನ್ನ ಮೇಲೆ ವಿಶ್ವಾಸ ಇದೆ ಸರ್. ಎಲ್ಲ ತಾರತಮ್ಯ ಏನಾಗಿದೆ ಅದನ್ನೆಲ್ಲ ಸರ್ ಮೊದಲಿನ ಹೆಜ್ಜೆಲ್ಲ ಏರ್ ಚೇಂಜ್ ಮಾಡಿಸಿ ಸರ್, 2.25 ವರ್ಷದಿಂದ ಇದ್ದಾನೆ, ಅವನೇ ತೊಂದರೆ ಕೊಡ್ತಾ ಇರೋದು ಸರ್. ಆಯ್ತು, ಮತ್ತೆ ಹೇಳಿ ರಂಗನಾಥ್ ಮಾಡ್ಕೊಡ್ತೀನಿ. ಬೇಕು ಅಂತ ತಾರತಮ್ಯ ಮಾಡಿದ್ರೆ ಅದನ್ನ ಇಲ್ಲ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ ಅಂದ್ರೆ ಆಕ್ರೋಶ. ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇತ್ತು ಹಂಗಾರೆ, ಏನು ಉರಿತಾ ಇದೆ ಗ್ಯಾರಂಟಿ. ನೀವೇ ಉರಿತಾ ಇದೆ ಅಂತ ಗಾದೆ ಅಲ್ಲ, ಉರಿತಾ ಇದೆ. ಅವ್ರ ಪೂಜೆಗಳು ಮಾಡ್ತಾವ್ರ ಸರ್, ಅವರು ಪೂಜೆ ಪುನಸ್ಕಾರ. ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಪುನಸ್ಕಾರ ಮಾಡ್ತಿರೋದು ನನ್ನ ಅಲ್ಲ, ಸಿಎಂ ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಕ್ಬೇಡ ಅಂತ. ಉರಿತಾ ಇದೆ ಅಂತ ಅರ್ಥ ಆಯ್ತಲ್ಲ, ಜಗಳ ಉರಿತಾ ಇಲ್ಲ, ಗಾದೆ ಅದು. ಇಲ್ಲ ಸರ್, ಪ್ರಶ್ನೋತ್ತರ ಮುಗಿಯಿತು. ಅವ್ರದ್ದು ದಿನನಿತ್ಯ ಬೈಟ್ ಇಲ್ಲ ಅಂದ್ರೆ ಇರಕ್ ಸಾಧ್ಯನೇ ಇಲ್ಲ. ದಿನ ಒಂದು ಕೊಡ್ತಾರೆ ಲಿಖಿತ ಮುಖ್ಯಮಂತ್ರಿ ಆಗ್ಬೇಕು ಅಂತ. ನಿನ್ನೆ ಮತ್ತು ಗಾದೆ ಹೇಳಿದ್ರು, ನಿಮ್ ಮನ್ಸಲ್ಲಿರೋದು ಹೇಳಿದ್ರು ಅಂತ. ಆಯ್ತು, ಸುನಿಲ್ ಕುಮಾರ್ ಮನ್ಸಲ್ಲಿರೋದಲ್ಲ. ಸರಿ ಸರಿ. ನಿಮ್ಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು? ಗಾದೆ ಹೇಳಿದ್ರೆ ಇನ್ನೊಂದ್ಸರಿ ಹೇಳಿ ಸರ್, ಅದಕ್ಕೆ ಇನ್ನೊಂದ್ಸರಿ ಗಾದೆ ಹೇಳಿ. ಬೇಡ ಸರ್, ಇನ್ನೊಂದ್ಸರಿ ಹೇಳ. ಉರಿಯೋದ್ರ ಮೇಲೆ ಉಪ್ಪಾಕಕ್ಕೆ ಹೋಗ್ಬೇಡಿ. ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕಕ್ಕೆ. ಹೊರ ಬರ್ತದೆ. ನಾವು ಉಪ್ಪು ಹಾಕಿದ್ರೆ ಪರವಾಗಿಲ್ಲ ಸರ್, ದಿನ ಅವರೇ ಉಪ್ಪು ಹಾಕ್ತಾವ್ರಲ್ಲ. ಆಯ್ತು ಅಶೋಕ್. ಈಗ ಅವ್ರು ಸುಮ್ಮನಿದ್ದಾರೆ, ನೀವ್ಯಾಕೆ ಸುಮ್ಮನಿರಲ್ಲ? ಯಾರು ಅವ್ರು ಸುಮ್ಮನೆ ಇರಲ್ಲ ಸರ್. ನಾನು ಬಹಳ ಸರಿ ಕೇಳಿದೆ, ಸುಮ್ಮನೆ ಇರಪ್ಪ ಅಂದ್ರೆ ಇಲ್ಲ ಸರ್, ನಾನು ಪೂಜೆ ಮಾಡಿಸ್ತಾ ಇದ್ದೀನಿ, ವ್ರತ ಮಾಡ್ಕೊಂಡಿದ್ದೀನಿ, ಏನು ಮಾಡ್ತಾ ಇಲ್ಲ. ನನ್ನ ಕನಸು ಸರ್. ಒಂದ್ಸರಿ ಅವ್ರು ಮುಖ್ಯಮಂತ್ರಿ ಅಂತ ಕನಸು ಸರ್ ಅಂತ ಪತ್ರಿಕೆ ಮಾಡಿದ್ರು ಕೂಡ, ಕಿತಾಪತಿ ಏನೇ ಮಾಡಿದ್ರು ಕೂಡ, ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವ್ರು ಯಾರು ಕೂಡ ಪ್ರಚೋದಿತರಾಗಲ್ಲ. ಆಗಲ್ಲ. ನೀವೇ ನೀವೇ ದಿನ ಮಾಡ್ತಾರೆ ಪಾಪ. ಆಯ್ತು, ಇಲ್ವಾ? 5 ವರ್ಷ ಇಲ್ಲ ಸರ್. ಯಾರು 5 ವರ್ಷ ಮುಖ್ಯಮಂತ್ರಿ? ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ನಾವು ಎದುರು ಮನೆಯವರು ಸರ್. ಕೇಳಪ್ಪ, ಎದುರು ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ, ನಾವೇ 5 ವರ್ಷ ಇರ್ತೀವಿ. ಅದು ಗ್ಯಾರಂಟಿನಾ ಸರ್? ಈಗ 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ನಾವು ಇರ್ತೀವಿ ಮುಖ್ಯಮಂತ್ರಿ ಮೇಲೆ ಪರಮೇಶ್ವರ್ ಒಬ್ರೇ ಸರ್ ನೋಡ್ದಂಗೆ. ಪರಮೇಶ್ವರ್ ನೀವು 5 ವರ್ಷ ಇರಬೇಕು ಅಂತ ಹೇಳಿರೋದು ನಿಜ. ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್. ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರ. 140 ಶಾಸಕರು ನಮ್ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ 140 ಜನ ನಮ್ ಜೊತೆನಲ್ಲಿದ್ದಾರೆ. ನಮ್ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ, ಗೊತ್ತಿದೆ. ನಿಮ್ಮ ಮಾತಿನಿಂದ ಮನೆ ಮುಖ್ಯಮಂತ್ರಿಗಳೇ, ನಿಮ್ಮ ಮಾತಿನಿಂದ ಪರಮೇಶ್ವರ್ ಅವರಿಗೆ ಬಹಳ ಬೇಜಾರಾಯ್ತು. ನಿಮ್ಮನ್ನ ಬರೋಣ ಅಂತ ಆಸೆ ಪಡ್ತಾ ಇದ್ರು. ನೀವು ಈಗ 2 ಸಾರಿ ಅಧಿಕಾರ ಮಾಡಿ 2 ಸಾರಿ ಅಧಿಕಾರ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರ ನೀವು? 2018ರಲ್ಲಿ ಇರ್ಬೋದು. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರಾ? ಆಪರೇಷನ್ ಕಮಲ ಹಿಂಭಾಗಲಿನಿಂದ ಬಂದಿರತಕ್ಕಂಥದ್ದು. ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ. 2019ರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ರ? JDS ಜೊತೆ ಹೋದ್ರಿ, ಅವ್ರ ಮನೆ ಬಾಗಿಲಿಗೆ ಹೋಗಿದ್ರಿ JDS ಜೊತೆ. ಆಯ್ತು, ಹಾಗೆ ನಮಗೆ ಮಾಡಿರ್ಲಿಲ್ಲ. ನಾವು ಅವ್ರ ಮನೆಗೂ ಹೋಗಿರ್ಲಿಲ್ಲ. ಹೋಗಿದ್ರು ಅಂತ ಹೇಳ್ತಾರಲ್ಲ ಸರ್. ಅವ್ರು ಹೇಳಿದ್ರೆ ಅವ್ರು 1000 ಹೇಳ್ತಾರೆ. ಹೇಳ್ತಾರಪ್ಪ, ಯಾರು ಹೋಗಿರ್ಲಿಲ್ಲ. ಆಗ ಬಿಜೆಪಿ ಕೊಡ್ತೀರಿ ಸುರೇಶ್. ಅವ್ರು ನೀವೇ ಸೇರಿಸ್ಕೊಂಡು ನೀವ್ಯಾಕೆ ಅವ್ರ ಜೊತೆ ಹೋಗಿದ್ದೀರಿ? ಬಾಯಿ
ಇಲ್ಲ. ಬಂದಿರಲ್ಲ ಅವಾಗ ಸರ್ಕಾರ ಮಾಡಿದ್ರು. ಅಶೋಕ್ ಅಣ್ಣ, ನೀವು ಧರ್ಮ- ನಾವು ಹೋಗೋದು ನೀವು ಬಿಡಿ, ಧರ್ಮ ನೀವೇ ಹೋಗಿ ಆದ್ಮೇಲೆ ಬೇಯಿಸ್ಬಿಡಿ ಅವ್ರನ್ನ. ನೀವು ಅವ್ರ ಜೊತೆಲಿ ಹೋಗಿರ್ಲಿಲ್ವಾ ಸರ್ ಅವ್ರು ನೀವು ಜೊತೆಲಿ ಹೋಗಿರ್ಲಿಲ್ವಾ ಅವರೇ ಫಸ್ಟ್ ಹೋಗಿ ನಾವು ಮಾಡಿದ್ರು ಸರ್. ಕರ್ಕೊಂಡು ಹೋಗಿದ್ದು ಯಾರು? 2000 ಬಾಂಬೆ ಕರ್ಕೊಂಡು ಹೋಗಿದ್ದು ಯಾರು? ಅವರೇ ಫಸ್ಟ್ ಹೋಗಿದ್ದು ಅವರೇ. ಇಲ್ಲ, ಬಾಂಬೆ ಕರ್ಕೊಂಡು ಹೋಗಿದ್ದು ಕಾಳಿಕೆ ಕರ್ಕೊಂಡು ಹೋಗಿದ್ದೀರಾ? ಏನ್ ಸರ್ ಯಡಿಯೂರಪ್ಪನ ಹೋಗಿ ಬಾಯಿ ಮುಖ್ಯಮಂತ್ರಿ ಅಲ್ವಾ? ನೀವ್ ನೆನ್ಪಿದ್ರೆ ಆಯ್ತು. ಹೌದಾ ಇಲ್ಲ? ನೀವೇ ಮುಖ್ಯಮಂತ್ರಿ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಅಧ್ಯಕ್ಷರೇ, ಇಲ್ಲ, ಪ್ರಶ್ನೆ. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ ಉತ್ತರಿಸಿ. ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ಲಿಖಿತ ಮೂಲಕ ಉತ್ತರಿಸುವ ಜನರು ಕಾಂಗ್ರೆಸ್ಸಿಗೆ 5 ವರ್ಷ ಆಶೀರ್ವಾದ ಮಾಡಿದ್ದಾರೆ. ಹೈಕಮಾಂಡ್ ಅವರು ಲಿಖಿತ ಮೂಲಕ ಆಶೀರ್ವಾದ ಮಾಡಿದ್ದಾರೆ ಅಂತ ಉತ್ತರಿಸುವಂತೆ ಸ್ಪಷ್ಟನೆ ಮಾಡಲಿಲ್ಲ. ದಿನಾಂಕ 15, ಹೈಕಮಾಂಡ್ 12, 25 ಆಶೀರ್ವಾದ ಮಾಡಿದ್ದಾರೆ ಇಲ್ಲ ಹೇಳಿಲ್ಲ. ಜನರು 5 ವರ್ಷ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ನಿಮ್ಮಲ್ಲಿ ಅಧ್ಯಕ್ಷರಿಗೆ ಯಾಕೆ ಜಗಳ ನಡೀತಾ ಇದೆ ನಮ್ಮ ಪಾರ್ಟಿ ವಿಷಯ ಬಿಡಿ ಸರ್. ಜನ ಆಶೀರ್ವಾದ ಮಾಡಿದ್ದಾರೆ ನಾವು ಮಾಡ್ತೀವಿ ಜನ ಖುಷಿಯಾಗಿದ್ದಾರೆ ನೀವು ಖುಷಿಯಾಗಿಲ್ಲ ಅಷ್ಟೇ ನಿಮಗೆ 5 ವರ್ಷ ಮಾಡಿದ್ದಾರೆ ಇಲ್ಲೋ? ಹೊಟ್ಟೆ ಕಿಚ್ಚು ನಿಮಗೊಂದು ಅಸೂಯೆ ಹೊಟ್ಟೆ ಕಿಚ್ಚು ನಿಮಗೆ 5 ವರ್ಷ ಮಾಡಿದ್ದಾರೆ ಅಂತ ಹೇಳಿ ಸರ್. ನಾವು 5 ವರ್ಷ ತುಂಬಿಸ್ತೇವೆ 28ರಲ್ಲಿ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ ಮತ್ತೆ ನಾವು ಅಧಿಕಾರ ಮಾಡ್ತೀವಿ ನಿಮಗೆ ಯಾವ ಅಧ್ಯಕ್ಷೆ ಆಯ್ತು, ಮುಖ್ಯಮಂತ್ರಿಗಳೇ, ಯಡಿಯೂರಪ್ಪ ಅವರು ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಅಲ್ಲಿಂದ ಯಾಕೆ ವೇದಿಕೆಯಿಂದ ಕೆಳಗಿಳಿಸ್ರಿ ಹೇಳಿ. ನಮ್ಮ ಸರ್ಕಾರನಾಗಿಲ್ಲ, ರಾಮಕೃಷ್ಣ ಚಂದ್ರಬಾಬು ಮಾತ್ರ 2ನೇ ಸರಿ ಸರ್ಕಾರ ಬಂದಿದೆ ಹೊರತು ದೇವರಾಜ ಸಿದ್ದಾಗ ಬಂದ ಆಯ್ತು, ಯಾಕೆ ಇದೆಲ್ಲ ಚರ್ಚೆ ಮಾಡ್ತಿದ್ದೀರವ್ರೆ? ದಯಮಾಡಿ ಕೇಳಿ. 2020 ಇಲ್ಲ, ಯಡಿಯೂರಪ್ಪ ಅವರಿಗೆ ಯಾಕೆ ಬದಲಾವಣೆ ಮಾಡಿದ್ರಿ ಅದೇ ಹೇಳಿ ನಮ್ಗೆ. ಹೆಗ್ಡೆ ಅವ್ರು ಬಿಟ್ರೆ ಯಾವ ಒಂದ್ಸರಿ ಸರ್ಕಾರ ಅಲ್ಲ, 2-3 ಸರಿ ಬದಲಾವಣೆ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? 3 ಸರಿ ಬದಲಾವಣೆ ಮಾಡಿದ್ರಿ ಯಡಿಯೂರಪ್ಪನವ್ರಿಗೆ ಯಾಕೆ? ನಮ್ಮ ಜೊತೆ ಇದ್ದವರು ನೀವು ಅಲ್ಲಿ ಹೋಗಿದ್ದೀರಿ, ಈಗ ಅಲ್ಲಿ ಹೋಗಿ ಡಿಪೆಂಡ್ ಮಾಡ್ತಾ ಇದ್ದೀರಿ. ಮಾನ್ಯ ಅಧ್ಯಕ್ಷರೇ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. 2013ರಲ್ಲಿ ಆಶೀರ್ವಾದ ಮಾಡಿದ್ದಾರೆ, 2023ರಲ್ಲಿ ಆಶೀರ್ವಾದ. ಈ BJP ಅವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಇವರು ವಿರೋಧ ಪಕ್ಷದಲ್ಲಿ ಶಾಶ್ವತ ಸಂಖ್ಯೆ 100 ಸೀಟು ನೀವು ಇಂತ ಕಡಿಮೆ ಬರ್ತಾರೆ. ನೂರೇ ಸೀಟು. ಯತ್ನಾಳವ್ರು ಯಾಕೋ ಸುಮ್ಮನೆ ಕೂತಿದಾರಲ್ಲ, ಏನು ಮಾತಾಡ್ತಾ ಇಲ್ಲ. ಹೊಸ ಪಕ್ಷ ಹೊಸ ಪಕ್ಷ. ಹಿಟಾಚಿ ಅಂತ ಹಿರಿಯರನ್ನ ಮಾತಾಡ್ತಾರೆ, ನೀವ್ ಯಾಕೆ ಕೇಳಿ? JCB ಪಕ್ಷದ ಅಧ್ಯಕ್ಷರು. ಅಧ್ಯಕ್ಷರೇ, ಈಗ 5 ವರ್ಷ ಮುಖ್ಯಮಂತ್ರಿ ಯಾರು ಅನ್ನೋದು ಅಷ್ಟೇ ಒಂದೇ ಸಮಾಧಾನ. ಪ್ರಶ್ನೆ ಇದೆ ಇಲ್ಲಿ. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತೆ ಬೇರೆ ಆಗ್ತಾರೆ. 5 ವರ್ಷ ಅಂತ ಇದ್ರು. ಯಾಕೆ ಮಾತು ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ನನ್ನ ಜಗನ್ ನಾವು ಅಂತ ಬಂದಿದ್ದಾರೆ. ಆಯ್ತು, ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಓದೇನು ಅದು ಕನಕದಾಸರು ಹೇಳಿರೋದು. ನಾನು ಓದೇನು ಅಂತ ಅವರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. JCB ಪಾರ್ಟಿಯವರೇ, ನಾನು ಹೋಗಿ ನಾವು ಆಗ್ತಾ ಇದೀವಿ. ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್, ಸರ್ಕಾರ ಅಂತಲ್ಲ. ರಾಜ್ಯದ ಹಣಕಾಸು ಸಚಿವರ ಬಗ್ಗೆ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು
ಮೊದಲೇ ಹೇಳ್ತಾ ಇದ್ರಿ ಜನ ಬದಲಾವಣೆ ಮಾಡಿದ್ರೆ ಸರ್, ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಈಗ ಏನ್ ಹೇಳ್ತೀರಿ? ಮುಖ್ಯಮಂತ್ರಿ. ಮುಂದೇನು? ಈಗಲೂ ನಾನೇ ನಾಡಿದ್ದು ಜನವರಿ ನಂತರ ಏನ್ ಹೇಳಿ? ಆಯ್ತು. ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್ ಈಗ ಕೋಪ ಇರಲಿಲ್ಲ ಸರ್. ಈಗಲೂ ಮುಖ್ಯಮಂತ್ರಿ. ಅದಕ್ಕೆ ಅಧಿವೇಶನ ಈಗಲೂ ಮುಖ್ಯಮಂತ್ರಿ. ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಆಯ್ತು, ಅಧಿವೇಶನ ಸ್ಪೆಷಲ್ ಆಗಿ. ಸುನಿಲಣ್ಣ, ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ ಇಲ್ಲಿ ಲಿಖಿತ ಮೂಲಕ ಉತ್ತರ ಮಂಡಿಸಿ. ಗೃಹ ಸಚಿವರ ಮಂಡಿಸಿ. ನಮ್ಗೇನು ಮಂಡಿಸಿ. ಅಲ್ಲ ಒಂದೇ ನಿಮಿಷ ನಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಪ್ರಾಬ್ಲಮ್ ಅಜಯ್ ಬೇಜಾರಿಲ್ಲ. ಅವರೇ ನಾನೇ ಹೇಳಿದ್ದೀನಿ, ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಇದು ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು. ಬೇರೆ ಬೇರೆ ಸುದ್ದಿ ನಮ್ಮಲ್ಲಿ ಯಾರಾದ್ರೂ ಹಾಕಿದ್ರೆ ನಿಮ್ದೇನ್ ಪ್ರಾಬ್ಲಮ್? ನಾನು ಅಧ್ಯಕ್ಷ ಒಂದು ಪುಸ್ತಕ ಬರೆಯೋಣ ಅಂತ ಇದ್ದೀನಿ. ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ. ಚಾಣಕ್ಯನ ತಂತ್ರಗಾರಿಕೆ ಅಂತ. ಚಾಣಕ್ಯ. ನಾನು ಒಂದು ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅಂತ ಬರಿಬೇಕು ಅಂತ ಇದೆ. ಬರೀರಿ, ನಾಳೆ ಒಂದ್ ಸಣ್ಣ ಅಲ್ಲ, ನಾನು ಅವ್ರ ಪರವಾಗಿ ಮಾತಾಡ್ತಾ ಇರೋದು. ಅದರಲ್ಲಿ ಒಂದು ಸನ್ನಿವೇಶ ಬರ್ತದೆ ಅಧ್ಯಕ್ಷರೇ, ಚಾಣಕ್ಯ ಇದ್ರಲ್ಲಿ ಬರೀ ತೊಂದರೆ ಇಲ್ಲ. ಒಂದು ಇರುವೆ ಅಧ್ಯಕ್ಷರೇ, ಅದು ದೆಹಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಯೋಚನೆ ಅದು ಹೋಗ್ಬೇಕಂದ್ರೆ ಎಷ್ಟು ಜನ್ಮಗಳು ಬೇಕು? ಸೇರ್ಕೊಂಡ್ಬಿಡ್ತೈತೆ ಡೆಲ್ಲಿಗೆ ಹೋಗೋ ಜವಾಬ್ದಾರಿ. ಅವ್ರ ಜೊತೆ ಆಯ್ತು ಸ್ವಾಮಿ ತಂತ್ರಗಾರಿಕೆ ಮಾಡೋದ್ರಲ್ಲಿ ಬುಕ್ ಬರೀ. ಪುಸ್ತಕ ಬರೀರಿ, ಆಮೇಲೆ ಮಾತಾಡೋಣ, ಚರ್ಚೆ ಮಾಡೋಣ. ಪುಸ್ತಕ ಬರೀರಿ, ಫಸ್ಟ್ ಪುಸ್ತಕ ಬರೀರಿ, ಮಾತಾಡೋಣ. ಪುಸ್ತಕ ಬರೀರಿ, ನಾವೆಲ್ಲ ಓದೋಣ. ಲಿಖಿತ ಮೂಲಕ ಉತ್ತರ ಸ್ಪಷ್ಟನೆ. ದಿನಾಂಕ ಪರಮೇಶ್ವರ್ ಅವರೇ, ದಿನಾಂಕ 15/12/2025 ಪ್ರವೇಶ ಮಾಡ್ರಿ. 5ನೇ ಪಟ್ಟಿಯಿಂದ ಒದ್ದಾಡ್ತಾ ಇದ್ದಾರೆ. ಹಾಗೂ ಲಿಖಿತ ಮೂಲಕ ಅಶೋಕ್ ಅವ್ರು ಹೇಳಿ. 110 ಪ್ರಶ್ನೆಗಳ ಪೈಕಿ 110 ಉತ್ತರಗಳನ್ನು ಹಾಗೂ ದಿನಾಂಕ 16/12/25 ಅವರು ಭಾರಿ ಡಿಮ್ಯಾಂಡ್ ಆಗಿದ್ದಾರೆ, ಮಾತಾಡ್ತಾ ಇಲ್ಲ. ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 126 ಪ್ರಶ್ನೆ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗ ರಾಯರೆಡ್ಡಿ ಒಂದು ನಿಮಿಷ ಸರ್, ಒಂದ್ ದಿವಸ 110, ಒಂದ್ ದಿವಸ 120. ಈ ಮಿಕ್ಕಿದ ಕ್ವಶನ್ಸ್ಗೆಲ್ಲ ಉತ್ತರ ಎಲ್ಲಿ? ಈಗ ನಾನು ಎಲ್ಲ ಬರೋದೇ ಇಲ್ಲ ಸರ್. ಆಗಸ್ಟ್ 21ನೇ ತಾರೀಕು ಕೊಡ್ಬೇಕಾಯ್ತು ಉತ್ತರ. ಇದುವರೆಗೂ ಗೊತ್ತಿಲ್ಲ. ಪ್ರತಿ ಸದನದಲ್ಲಿ ಅರ್ಧಕ್ಕಿಂತ ಹೇಳ್ತಾರೆ ಒಂದ್ ತಿಂಗಳ ಉತ್ತರ ಕೊಡ್ತೀನಿ. ಲಿಖಿತ ಪ್ರಶ್ನೆಗಳು ಉತ್ತರ ಇರೋದಿಲ್ಲ. ಆಯ್ತು ಸರ್, ಮಾನ್ಯ ಮುಖ್ಯಮಂತ್ರಿ ಆಫೀಸಿಗೆ ಕೊಟ್ಟಂತ ಯಾವ್ಯಾವ ಡಿಪಾರ್ಟ್ಮೆಂಟ್ ಉತ್ತರ ಇಲ್ಲ. ಕೊಡುದಿಲ್ಲ ಅವ್ರ ಮೇಲೆ. ಎರಡೆರಡು ವಿಧಾನಸಭೆಯಲ್ಲಿ ನಾನು ಕೇಳಿದ್ದೇನೆ. ಈಗ ನಾನು ಸರ್ಕಾರ ಮತ್ತೆ ಸಚಿವರಿಗೆ ಹೇಳಿದಿಷ್ಟೇ, ಬರ್ತಾ ಇಲ್ಲ ಉತ್ತರಗಳು. ಒಂದು ಅವತ್ತಾಗ ಸರಿ, ಕೆಲವೊಮ್ಮೆ ಪ್ರಶ್ನೆಗಳು ಕೂಡ ಅಂತ ಉತ್ತರ ಇರ್ತದೆ, ಎಲ್ಲ ಕ್ರೋಢೀಕರಿಸಬೇಕು ಬೇಕು. ಹಾಗೂ ನಿಗದಿತ ಸಮಯದ ಮುಟ್ಟಿಸುವಂಥ ವ್ಯವಸ್ಥೆ ಇಲಾಖೆ ಮಾಡಬೇಕು. ಇಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು. ಯಾರಲ್ಲಿ ಗ್ರೌಂಡ್ ಲೆವೆಲ್ ಪ್ರಿಪೇರ್ ಮಾಡ್ತಾರೆ, ಇಲ್ಲ ಇದೇ ರೀತಿ ಮುಂದೆ ಹೋದ್ರೆ ಯಾರು ಪ್ರಶ್ನೆ ಕೇಳಲಿಕ್ಕೆ ಬರ್ತಾರೆ? ಅಶೋಕ್, ಈಗಾಗಲೇ ಒಂದು ತಮ್ಮಿಂದನೂ ಕೂಡ ಅಧಿವೇಶನ ಮುಗಿದ ನಂತರನೂ ಕೂಡ ತಮ್ಮಿಂದ ನಮಗೆ ಪತ್ರಗಳು ಬಂದಿದೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು ಸಂಪುಟ ಸಭೆಯಲ್ಲೂ ಕೂಡ ಇಷ್ಟು ಉತ್ತರ ಬಾಕಿ ಇದೆ ಅನ್ನೋದು ಚರ್ಚೆ ಆಗಿ, ಸರ್ಕಾರ ಬಾಕಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಗಂಭೀರ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದಷ್ಟು ಕೊಡ್ತಾನೂ ಇದ್ದೇವೆ. ಸಂಪುಟದಲ್ಲೂ ಕೂಡ ಇದು ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಬಾಕಿ ಇರ್ತಕ್ಕಂಥ ಉತ್ತರಗಳು ಕೊಡಲೇಬೇಕು ಅಂತ. ತಮ್ಮ ಆಶಯ ಏನಿದೆ, ವಿರೋಧ ಪಕ್ಷದ ಆಶಯ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ನಮ್ಮ ಎಲ್ಲ ಪ್ರಯತ್ನ ಮಾಡಿ ಉತ್ತರ ಕೊಡ್ತೇವೆ. ನಾವು ಉಪಸಭಾಪತಿಯವರ ಅಧ್ಯಕ್ಷತೆ ಒಂದು ಕಮಿಟಿ ಮಾಡಿದ್ವಿ. ಇದಕ್ಕಾಗಿ ಒಂದು ಕಮಿಟಿ ಮಾಡಿದ್ದೇವೆ ಲಾಸ್ಟ್ ಟೈಮ್. ಸೊ ಯಾರ್ದು ಉತ್ತರ ಅನ್ನೋದು ಈಗ ನಮ್ಮ ಸೆಷನ್ ಆದ ನಂತರ ಕೂಡ ಬರೆದಿದ್ರೆ ಆ ಕಮಿಟಿಗೆ ಒಂದು ಅರ್ಜಿ ಕೊಟ್ಟರೆ ಆ ಅಧಿಕಾರಿ ಕರೆಸಿಕೊಂಡು ಮೀಟಿಂಗ್ ಕೂತ್ಕೊಳಿಸಿ ಕೂರಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಮಾನ್ಯ ಅಧ್ಯಕ್ಷ, ಮೊನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಮುನಿರತ್ನ ಅವರು ಎಲ್ಲ ಸೇರಿ ಒಟ್ಟಿಗೆ ನಾವು ಅವತ್ತು ಈಗ ನೀವು ಸೂಚನೆ ಅಲ್ಲ ಸರ್, ಒಂದು ನಿಮಿಷ. 1 ಲಕ್ಷ ರೂಪಾಯಿಗೆ
10 ಕೋಟಿ ರೂಪಾಯಿ ಆಸ್ತಿನ ಕೊಟ್ಟು ಅಲ್ಲ ಅದು ಅದು ಮತ್ತೆ ಯಾವುದೇ ಯಾಕೆ ಇಲ್ಲಿ ದಾಖಲೆ ಮಾತಾಡ್ತೀರಿ ಈಗ ನೀವು 180 ಕೋಟಿ ನೀವು ಒಮ್ಮೆ ಅದನ್ನು ಮಾಡ್ತಾರಲ್ಲ, ಚರ್ಚೆ ಮಾಡಿದ್ರಿ ಮೊನ್ನೆ ಸಿಎ ಒಮ್ಮೆ ಚರ್ಚೆ ಮಾಡಿದ್ರಿ ಅರ್ಧ ಗಂಟೆ ಚರ್ಚೆ ಆಯ್ತು ಮೊನ್ನೆ ಸಿಎ ಕಾಲಿಂಗ್ ಅಟೆನ್ಷನ್ ಅಲ್ಲಿ ನೀವು ಮತ್ತೆ 69 ಕೊಟ್ಟಿದ್ದೀರಿ ಅದು ಎಲ್ಲ 69 ಇದೆ ಈಗ ಉತ್ತರ ಕನ್ನಡ ಚರ್ಚೆ ಮುಗಿಲಿಲ್ಲ ಅದು ಮಾತ್ರ ಆಗ್ತದ ಅಶೋಕ್ ಅವರು ಇಲ್ಲೇ ಈಗ ಹೇಳಿ ಅರ್ಧ ಗಂಟೆ ತಾವೊಂದು- ಚರ್ಚೆ ಕೊಡ್ತೀನಿ ಅಂದ್ರೆ ವಿರೋಧ ಪಕ್ಷದ ನಾಯಕರು ದಯಮಾಡಿ ಅರ್ಧ ಗಂಟೆ ಚರ್ಚೆ ಅಂತ ಮನವಿ ಮಾಡ್ತಾರೆ. ನಾನು ಒಂದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ, ಡ್ರಗ್ಸ್ ದಂಧೆ ಇರ್ಬೋದು, ಜೈಲುಗಳಲ್ಲಿ ಆಗ್ತಾ ಇರುವಂತ ಅವ್ಯವಹಾರಗಳಿರ್ಬೋದು, ನಡು ರಸ್ತೆಯಲ್ಲೇ ಹಣ ಲೂಟಿ ಮಾಡ್ತಕ್ಕಂಥ ಈ ಎಲ್ಲ ವಿಚಾರಗಳ ಬಗ್ಗೆ ಎಲ್ಲ ಇಲಾಖೆ ಒಂದೇ ಇಲಾಖೆದೇ ತಂದಿರೋದು. ಹೋಮ್ ಡಿಪಾರ್ಟ್ಮೆಂಟ್ ಒಂದೇ ಇಲಾಖೆದು, ಬೇರೆ ಬೇರೆ ಅದರಲ್ಲಿ ಚರ್ಚೆಗೆ, ಯಾಕಂದ್ರೆ ನಾವು ಒಂದೇ ವಿಚಾರ ತಂದು 5-6 ಚರ್ಚೆ ಮಾಡಿದಾಗ ಅವ್ರಿಗೆ ಮಾಹಿತಿ ಸರಿಯಾಗಿ ಸಿಗಲ್ಲ ಅನ್ನೋ ದೃಷ್ಟಿಯಿಂದ ಅವ್ರು ಮೊದಲೇ ರೆಡಿ ಆಗ್ಲಿ ಅನ್ನೋ ದೃಷ್ಟಿಯಿಂದ ತಂದಿದ್ದೀರಿ. ದಯವಿಟ್ಟು ನಿಲುವಳಿ ಸೂಚನೆ. ಈಗ ತಾವು ಕೊಟ್ಟಿದ್ದೀರಿ, ನಾನು ಪರಿಶೀಲಿಸಿದ್ದೇನೆ, ಅದು ನಿಲುವಳಿಯಲ್ಲಿ ಬರುವುದಿಲ್ಲ. ನಾನು ಬೇಗ ನಿಮ್ಗೆ ಚರ್ಚೆ ಮಾಡ್ಲಿಕ್ಕೆ 69 ಕನ್ವರ್ಟ್ ಮಾಡಿ ಕೊಡ್ತೇನೆ ತಕ್ಷಣ. ಈಗ ಒಂದು ಕೆಲವು ಅಧ್ಯಕ್ಷರೇ, ಮನವಿ ನಮ್ಮದೊಂದು ಮನವಿ ತಾವು ಹೇಳಿದ್ದೀರಿ. ಒಂದ್ ಸೆಕೆಂಡ್, ಈಗ 4-5 ಜನ 69 ಕೊಡ್ತೀರಲ್ಲ? ಕೊಡ್ತೇನೆ. ಉತ್ತರ ಕನ್ನಡ ಚರ್ಚೆ ಆದ ತಕ್ಷಣ ಕೊಡ್ತೇನೆ ನಾನು, ನಿಲ್ವ ತಾವು ಪ್ರಸ್ತಾವ ಮಾಡಿದ ಕಾರಣ. ಈಗ ಕೆಲವೊಂದು ಸದಸ್ಯರು ಉತ್ತರ ಕನ್ನಡ ಚರ್ಚೆ ಕೇಳಿದ್ದಾರೆ. ಅದಕ್ಕಿಂತ ಮುಂಚೆ ಪ್ರಮುಖವಾದ ವಿಚಾರಗಳು 2 ನಮ್ಮ ರೆವಿನ್ಯೂ ಬಿಲ್ ಇದೆ, ಇಂಪಾರ್ಟೆಂಟ್ ಬಿಲ್, ಯಾಕಂದ್ರೆ ಅಲ್ಲಿ ಕೂಡ ಚರ್ಚೆ ಆಗ್ಲಿಕ್ಕಿದೆ ವಿಧಾನ ಪರಿಷತ್ತಲ್ಲಿ ಕೂಡ. ಅದನ್ನು ತಾವು ಅದನ್ನು ಅಧ್ಯಕ್ಷರೇ, ನಾನು ಸರ್ಕಾರದ ಪರವಾಗಿ ತಮ್ಮಲ್ಲಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎಲ್ಲಾ ಸದಸ್ಯರಲ್ಲಿ ಮನವಿ ಇಷ್ಟೇ, ಅದು ನಾವು ವಿಧಾನ ಪರಿಷತ್ತಿಗೆ ಹೋದಾಗ ಒಂದೇ ಬಾರಿ ಎಲ್ಲಾ ವಿಧೇಯಕಗಳನ್ನ ತಗೊಂಡೋದ್ರೆ ಅವರು ಅಲ್ಲಿ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ದಿನಕ್ಕೆ ಒಂದು 3-4 ವಿಧೇಯಕಗಳು ಮಂಜೂರು ಮಾಡಿಕೊಡ್ಬೇಕು ಅಂತ. ಅಧ್ಯಕ್ಷರೇ, ನಂದು 2 ವಿಧೇಯಕ ಇದೆ. 2ರಲ್ಲಿ ಒಂದನೇದು ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕ 2025. ಇದನ್ನ ಪರ್ಯಾಲೋಚನೆಗೆ ಕೈಗೆತ್ತಿಕೊಳ್ಳಬೇಕೆಂದು ಸಭೆಯನ್ನ ತಮ್ಮ ಮುಖಾಂತರ ಕೋರುತ್ತಿದ್ದೇನೆ. ಪರ್ಯಾಲೋಚನೆ ಪ್ರಸ್ತಾವ ಸಭೆ ಕೊಡ್ಬೇಕಲ್ವಾ? ಮಾನ್ಯ ಅಧ್ಯಕ್ಷರೇ, ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ.